ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಕ್ಷಣಗಣನೆ ಆರಂಭ ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆಗೆ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ನಡೆಯುತ್ತೆ. ಈ ಮೀಟಿಂಗ್ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸರಿಯಾಗಿ 11:30ಕ್ಕೆ ನರೇಂದ್ರ ಮೋದಿ ಮೀಟಿಂಗ್ ಅನ್ನು ನಡೆಸಲಿಕ್ಕಿದ್ದಾರೆ. ಸಂಭಾವ್ಯ ಸಚಿವರ ಜೊತೆಗೆ ಮೋದಿ ಮೀಟಿಂಗ್ ಅನ್ನು ನಡೆಸಲಿಕ್ಕಿದ್ದಾರೆ. ರಾಜನಾಥ್ ಸಿಂಗ್ ಇರ್ತಾರೆ, ಅಮಿತ್ ಶಾ ಇರ್ತಾರೆ, ನಿತಿನ್ ಗಡ್ಕರಿ ಇರ್ತಾರೆ, ಕುಮಾರಸ್ವಾಮಿ ಅವರು ಇರ್ತಾರೆ, ಪಿಯೂಷ್ ಗೋಯಲ್ ಇರ್ತಾರೆ, ಮನೋಹರ್ ಲಾಲ್ ಖಟ್ಟರ್ ಇರ್ತಾರೆ, ಬಸವರಾಜ ಬೊಮ್ಮಾಯಿ ಇರ್ತಾರೆ, ಸರ್ಬಾನಂದ್ ಸೋನಾವಾಲ್ ಇರ್ತಾರೆ, ಶಿವರಾಜ್ ಸಿಂಗ್ ಚೌಹಾಣ್ ಇರ್ತಾರೆ, ಅನುಪ್ರಿಯಾ ಪಟೇಲ್ ಅವರು ಇರ್ತಾರೆ, ಚಿರಾಗ್ ಪಾಸ್ವಾನ್ ಇರ್ತಾರೆ. ಈ ಮೀಟಿಂಗ್ ಅಲ್ಲಿ ಇವರಿಗೆಲ್ಲರಿಗೂ ಆಹ್ವಾನವನ್ನ ಈಗಾಗಲೇ ನೀಡಲಾಗಿದೆ. ಇದರ ಅರ್ಥ ಇವರೆಲ್ಲ ಸಚಿವರಾಗಿ ಸಂಜೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನೋಡಿ, ಚಾನ್ಸಸ್ ಗಳು ಗಮನಿಸ್ತಾ ಹೋದಾಗ ರಾಜನಾಥ್ ಸಿಂಗ್, ಅಮಿತ್ ಶಾ, ನಿತಿನ್ ಗಡ್ಕರಿ, ನಿರ್ಮಲಾ ಸೀತಾರಾಮನ್, ಪಿಯೂಷ್ ಗೋಯಲ್, ಮನೋಹರ್ ಲಾಲ್ ಖಟ್ಟರ್, ಬಸವರಾಜ ಬೊಮ್ಮಾಯಿ ಅವರ ಹೆಸರು ಮುನ್ನೆಲೆಯಲ್ಲಿದೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಸರ್ಬಾನಂದ ಸೋನೋವಾಲ. ಇದರ ಜೊತೆಗೆ ಇನ್ನು ಕುಮಾರಸ್ವಾಮಿಯವರ ಬಗ್ಗೆ ಹೇಳೋದಾದರೆ, ಕುಮಾರಸ್ವಾಮಿಯವರು ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಕೂಡ ಒಲಿತಾ ಇದೆ ಕ್ಯಾಬಿನೆಟ್ನಲ್ಲಿ. ಇದೆಲ್ಲದರ ಹೊರತಾಗಿ ಇದೆಲ್ಲವನ್ನು ಒಮ್ಮೆ ಹೇಳೋದಾದ್ರೆ ಸರ್ ಅಲ್ಲ, ಯಾಕೆಂದರೆ ಜನರ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸುವಂಥ ವ್ಯಕ್ತಿ ಅವರು. ಯಾಕೆ ನೋಡ್ಬೋದು, ಅವರು ಒಂದು ಮಾಸ್ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಅವರು ಒಬ್ಬರು ಮಾಸ್ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ. ಇದರಿಂದ JDS ಮತ್ತು BJP ಪಕ್ಷದ ಸಂಘಟನೆಗೂ ಕೂಡ ಒಳ್ಳೆಯ ವೇಗ ಸಿಗುತ್ತೆ. ಸೊ ಹಲವಾರು ಜ್ವಲಂತ ಸಮಸ್ಯೆಗಳು, ರಾಜ್ಯದ ಜ್ವಲಂತ ಸಮಸ್ಯೆಗಳು ಇವತ್ತು ಕೇಂದ್ರ ಸರ್ಕಾರದ ಮುಂದಿದೆ. ಅದಕ್ಕೆಲ್ಲ ಒಂದು ತಾತ್ವಿಕ ಹಂತ ಮತ್ತು ಒಂದು ಉತ್ತಮವಾದಂಥ ಪರಿಹಾರ ಸಿಗುತ್ತೆ ಅನ್ನುವ ಅಚಲವಾದ ನಂಬಿಕೆ ನಮಗಿದೆ. ಧನ್ಯವಾದ ಸರ್. ಇದಿಷ್ಟು ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಫೈನ್. ಮಂಜುನಾಥ್ ಅವರು ಹೇಳ್ತಾ ಇದ್ರು, ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು, ಪ್ರಾಧಾನ್ಯತೆ ಸಿಗುತ್ತೆ, ಜೊತೆಗೆ ಮೋದಿ ಅವರ ನೇತೃತ್ವದಲ್ಲಿ ಒಳ್ಳೆ ಆಡಳಿತವನ್ನು ನೀಡ್ತೀವಿ ಅಂತ. ಇನ್ನು ನಾವು ನಮ್ಮ ಈ ಮೋದಿ ಮೀಟಿಂಗ್ ಅವ್ರ ವಿಚಾರಕ್ಕೆ ಬಂದರೆ, ಇಲ್ಲಿ 4 ಹೆಸರುಗಳು ಕೇಳಿಬಂದು ಗಮನಿಸಿದ್ರ ನಾಗೇಂದ್ರ ಬಾಬು? ಶಿವರಾಜ್ ಸಿಂಗ್ ಚೌಹಾಣ್, ಮನೋಹರ್ ಲಾಲ್ ಖಟ್ಟರ್, ಬಸವರಾಜ ಬೊಮ್ಮಾಯಿ ಅವರು. ಸೊ ಮಧ್ಯಪ್ರದೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಕ್ಲೀನ್ ಸ್ವೀಪ್. ಹೌದು, ಅವ್ರಿಗೆ ಚುನಾವಣೆಯಲ್ಲಿ ರಣತಂತ್ರಗಳನ್ನು ರೂಪಿಸುವಂತಹ ಸರ್ದಾರ ಅಂತ ಕರೀತಾರೆ. ಶಿವರಾಜ್ ಸಿಂಗ್ ಚೌಹಾಣ್ ನಿಮ್ಗೆ ಮಧ್ಯಪ್ರದೇಶದಲ್ಲಿ ಪ್ರತಿ ಸಾರಿ ಕ್ಲೀನ್ ಸ್ವೀಪ್ ಕೊಡುವಂಥದ್ದು ಇಟ್ಸ್ ನಾಟ್ ಅ ಜೋಕ್. ಆದರೂ ಕೂಡ ಅದು ಯಾವ ರೀತಿ ಕಾರ್ಯತಂತ್ರ ಮಾಡ್ತಾರೆ, ಅದು ಯಾವ ರೀತಿ BJPಯನ್ನು ಮತ್ತೆ ಅಲ್ಲಿ ಈ ಮಟ್ಟಿಗೆ ಪ್ರಬಲ ಸಾಧನೆ ಮಾಡೋದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಅವ್ರಿಗೆ ಪ್ರಾಶಸ್ತ್ಯವನ್ನು ಕೊಡಬೇಕು. ಇವನ್ ಅವರ ಹೆಸರು ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೂ ಕೇಳಿ ಬರ್ತಾ ಇದೆ. ಲಾಸ್ಟ್ 3 ದಿನದಿಂದ JP ನಡ್ಡಾ ಅವರನ್ನ ಕೂರಿಸಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತಾನೂ ಸುದ್ದಿ ಆಗ್ತಾ ಇದೆ. ಸಾಧ್ಯತೆಗಳು ದಟ್ಟವಾಗಿದೆ. ಇದರ ಜೊತೆಗೆ ಮನೋಹರ್ ಲಾಲ್ ಖಟ್ಟರ್ ಮತ್ತು ಮೋದಿ ಅವರು ಎಷ್ಟರ ಮಟ್ಟಿಗೆ ಸಂಘಟನೆಯ ಸಂದರ್ಭ ಅಂದ್ರೆ ಒಂದು 20-30 ವರ್ಷ ಅದಕ್ಕಿಂತ ಪೂರ್ವದಲ್ಲಿಯೂ ಕೂಡ ಅವರಿಬ್ರು ದೋಸ್ತಿಗೆ ಸಂಘಟನೆ ಮಾಡಿದ್ರು, ಸೈಕಲ್ ಓಡಾಡ್ಕೊಂಡು ಸಂಘಟನೆ ಮಾಡಿದ್ರು ಈಶಾನ್ಯ ರಾಜ್ಯಗಳಲ್ಲಿ. ಕಾಶ್ಮೀರದಲ್ಲಿ ನೀವೇನಾದ್ರೂ ಭಾರತ ಧ್ವಜವನ್ನ ಹಾರಿಸಿದ್ರೆ ನಾವು ಗುಂಡಿಕ್ಕಿ ಕೊಲ್ತೀವಿ ಅಂತೇಳಿ ಭಯೋತ್ಪಾದಕರು ಕರೆ ಕೊಟ್ಟಿದ್ರು ಲಾಲ್ ಚೌಕಲ್ಲಿ. ಆಗ ಮುರಳಿ ಮನೋಹರ್ ಜೋಶಿ, ನರೇಂದ್ರ ಮೋದಿ ಅವರು ಬನ್ನಿ ನಾವು ಫ್ಲಾಗ್ ಹಾಸ್ಟ್ ಮಾಡ್ತೀವಿ, ನಿಮ್ಮ ಹತ್ರ ರೆಡಿ ಇಟ್ಕೊಳ್ಳಿ ಬಂದೂಕುಗಳನ್ನ ಅಂತೇಳಿ ಕರೆ ಕೊಟ್ಟರು. ಆ ಟೈಮಲ್ಲಿ ಮನೋಹರ್ ಲಾಲ್ ಖಟ್ಟರ್ ಕೂಡ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ರು. ಇಂತಹ ಒಂದು ದೊಡ್ಡ ಘಟನೆಗಳಿಗೆ ಸಾಕ್ಷಾತ್ ಅಂದ್ರೆ ಅನುಭವ ಪಕ್ವಾದಂತಹ ವ್ಯಕ್ತಿಗಳನ್ನ ತಮ್ಮ ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡು ದೇಶ ನಡೆಸೋದಿದೆಯಲ್ಲ ನೋಡಿ. ಎಂತೆಂಥ ಸಣ್ಣ ಮತ್ತು ಸೂಕ್ಷ್ಮ ವಿಚಾರಗಳನ್ನು ಕೂಡ ಇಲ್ಲಿ ಗಮನಿಸ್ತಾರೆ. ಯಾರು ಈಗ ಅಂಗಪಕ್ಷದಿಂದ ಒಬ್ಬರು ಸಂಸದರಾದವ್ರನ್ನ ಅವ್ರು ಬಿಡ್ತಾ ಇಲ್ಲ. ಅನುಪ್ರಿಯಾ ಪಟೇಲ್ ಅಪ್ನಾದಲ್ದಿಂದ ಸಂಸದರಾಗಿರುವಂತವ್ರು ಕಳೆದ ಕ್ಯಾಬಿನೆಟ್ನಲ್ಲೂ ಅವರಿದ್ರು, ಈ ಸಾರಿಯೂ ಕೂಡ ಕ್ಯಾಬಿನೆಟ್ನಲ್ಲಿ ಇರ್ತಾರೆ. ಅವ್ರಿಗೂ ಕೂಡ ಈ ಮೀಟಿಂಗ್ಗೆ ಆಹ್ವಾನವನ್ನು ನೀಡಲಾಗಿದೆ. ಕೋಟ ಶ್ರೀನಿವಾಸ್ ಪೂಜಾ ಅವ್ರ ಜೊತೆ ನಮ್ಮ ಪ್ರತಿನಿಧಿ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ನೋಡಿ,
ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿದ್ದಕ್ಕೋಸ್ಕರ NDA ಒಕ್ಕೂಟವನ್ನು ಅಧಿಕಾರಕ್ಕೆ ತಂದದ್ದಕ್ಕೋಸ್ಕರ ಪ್ರಧಾನಮಂತ್ರಿಯನ್ನಾಗಿ 3ನೇ ಬಾರಿ ನರೇಂದ್ರ ಮೋದಿಯನ್ನು ಮಾಡೋದಕ್ಕೋಸ್ಕರ ಈ ದೇಶದ ಈ ರಾಜ್ಯದ ಜನರಿಗೆ ನಾವೆಲ್ಲ ಋಣಿಯಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ಸರ್, ಇನ್ನು ಬಹಳ ಮುಖ್ಯವಾಗಿ ಕರ್ನಾಟಕದ ಬಗ್ಗೆ, ಅಂದರೆ ಕರ್ನಾಟಕದಿಂದ ಯಾರು ಈ ಬಾರಿ ಕ್ಯಾಬಿನೆಟ್ಗೆ ಆಯ್ಕೆ ಆಗ್ತಾರೆ ಅನ್ನುವಂಥ ಸಾಕಷ್ಟು ಕುತೂಹಲ ಇದೆ, ಸಾಕಷ್ಟು ಜನರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ ಸರ್? ಅಲ್ಲ, ನೀವು ತುಂಬ ಮಾಧ್ಯಮದಲ್ಲಿ ತುಂಬ ಚರ್ಚೆಗಳಾಗ್ತಾಯಿದೆ, ಚರ್ಚೆಗಳಾಗಬೇಕು. ಯಾರನ್ನ ಮಂತ್ರಿ ಮಾಡಬೇಕು ಅನ್ನೋದು ಪ್ರಧಾನಮಂತ್ರಿಯವರ ಮತ್ತು ನಮ್ಮ ಪಾರ್ಟಿಯ ಪರಮೋಚ್ಚ ಅಧಿಕಾರ. ಹಾಗಾಗಿ ಎಲ್ಲರನ್ನ ಗಮನದಲ್ಲಿಟ್ಟುಕೊಂಡು ಕರ್ನಾಟಕವನ್ನು ಒಟ್ಟು ಯೋಚನೆ ಮಾಡಿ ಒಂದೆರಡು ಜನರಿಗೆ ಪ್ರಥಮ ಹಂತದಲ್ಲಿ ಎಷ್ಟು ಮಾಡ್ತಿರೋ, ದ್ವಿತೀಯ ಹಂತದಲ್ಲಿ ಎಷ್ಟು ಮಾಡ್ತಿರೋ ಪ್ರಮಾಣ ವಚನ ನೋಡಿಕೊಂಡು ಯಾರಿಗೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕಂತ ಮಾಡ್ತಾರೆ. ನನಗನ್ಸುತ್ತೆ ಕರ್ನಾಟಕದ ಬಗ್ಗೆ ಭಾಳ ಪ್ರೀತಿಯಿಂದ ಅಭಿಮಾನದಿಂದ ಪ್ರಧಾನಮಂತ್ರಿಯವರು ಗರಿಷ್ಠ ಪ್ರಮಾಣದಲ್ಲಿ ಸಚಿವರನ್ನು ತಗೊಳ್ತಾರೆ ಅಂತ ನನಗನ್ಸುತ್ತೆ. ಸರ್, ಈಗ NDA ಮೈತ್ರಿಕೂಟ ಇದೆ, BJP ಹಾಗೂ JDS ಮೈತ್ರಿ ಇದೆ, ಎರಡೂ ಸೇರಿ ಎಷ್ಟು ಸೀಟ್ಗಳನ್ನು ಕೊಡ್ಬೋದು ಸರ್ ಈ ಸಲ ಕ್ಯಾಬಿನೆಟ್? ಇಲ್ಲ, ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ನೀವು 3 ಕೊಡ್ತೀರಾ, 4 ಕೊಡ್ತೀರಾ, 5 ಕೊಡ್ತೀರಾ, ಇದೆಲ್ಲ ಚರ್ಚೆಗಳು. ಯಾರಿಗೆ ಕೊಡಬೇಕು ಅನ್ನೋದು ಚರ್ಚೆ. ಹಾಗಾಗಿ ಎಷ್ಟು ಕೊಡ್ತಾರೆ ಅಂದ್ಬೇಳಕ್ಕಾದರೆ ಒಂದೇ ಸಾರಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡ್ತಾರಾ ಅಥವಾ ಪ್ರಥಮ ಹಂತದಲ್ಲಿ ದ್ವಿತೀಯ ಹಂತದಲ್ಲಿ ತಗೊಳ್ತಾರಾ, ಇದೆಲ್ಲ ಒಂದು ಗಮನ ಇಟ್ಕೊಂಡು ಮಾಡಬೇಕಾಗುತ್ತೆ. ಪ್ರಧಾನಮಂತ್ರಿಯವರು ನನಗನ್ಸುತ್ತೆ NDA ಒಕ್ಕೂಟವನ್ನು ತೃಪ್ತಿಪಡಿಸಿದ್ದು ಸೇರಿದಂತೆ ಒಂದು ರೀತಿಯಲ್ಲಿ ಅತ್ಯುತ್ತಮ ಸಚಿವ ಸಂಪುಟವನ್ನು ನಿರ್ಮಾಣ ಮಾಡ್ತಾರೆ ಅಂತ ಅನಿಸುತ್ತೆ ನಮಗೆ. ಸರ್, ಇಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತು. ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಯಡಿಯೂರಪ್ಪನವರು ಇರ್ಬೋದು, ಸಾಕಷ್ಟು ಹಿರಿಯ ನಾಯಕರು ಕೂಡ ಭಾಗಿಯಾಗಿರುವಂಥದ್ದು. ಏನೆಲ್ಲ ಚರ್ಚೆಗಳು? ಇಲ್ಲ, ಏನು ಚರ್ಚೆ ಆಗಿಲ್ಲ. ಲೇಯರ್ ಸಿಂಗ್ ಅವರು ನಮ್ಮ ಜೊತೆಯಲ್ಲಿ ತಿಂಡಿ ತಿನ್ನಿ ಅಂತ ಹೇಳಿದರು. ನಾವೆಲ್ಲ ಬೇಗ ಬಂದಿದ್ದೇವೆ. ತಿಂಡಿ ತಿಂದು ಖುಷಿಯಲ್ಲಿ ಅವ್ರನ್ನ ಮಾತಾಡಿಸಿ ಪರಸ್ಪರ ಸ್ನೇಹಕ್ಕೋಸ್ಕರ ಯಾರ್ಯಾರು ಹೊಸಬರಾಗಿ ಬಂದಿದ್ದಾರೆ ಅವರಿಗೆಲ್ಲ ಅಭಿನಂದನೆಗಳನ್ನು ಹೇಳುವಂಥ ಸಂಪ್ರದಾಯಗಳನ್ನೆಲ್ಲ ಇಟ್ಕೊಂಡು ಇವತ್ತು ಉಪಹಾರ ಸೇವಿಸಿದ್ದೇವೆ. ನಮ್ಮೆಲ್ಲರ ನಿರೀಕ್ಷೆ, ನಮ್ಮೆಲ್ಲರ ಯೋಚನೆ, ನಮ್ಮೆಲ್ಲರ ಆಸೆ ಇರೋದು ಸಂಜೆ 7:15 ಭಾರತದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಮಾಣ ವಚನ ಮಾಡ್ತಾರೆ ಅನ್ನುವಂಥ ಆ ನಿರೀಕ್ಷೆಗಳನ್ನು ಕಣ್ತುಂಬಿಕೊಳ್ಳಿಕ್ಕೆ ಇಡೀ ದೇಶ, ಅದರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಕಾತರರಾಗಿದ್ದೇವೆ. ಸರ್, ಈಗ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಿ. ತಮ್ಮ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ತಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಇಟ್ಕೊಂಡಿದ್ದಾರೆ. ಏನು ಹೇಳೋದಕ್ಕೆ ಬಯಸ್ತೀರಿ ಇವರಿಗೆ? ಇಲ್ಲ, ನಾನು ರಾಜಕಾರಣವನ್ನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಪ್ರಾರಂಭ ಮಾಡಿ ತಾಲೂಕು ಪಂಚಾಯತ್ ಸದಸ್ಯನಾಗಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ನಂತರ 4 ಸಾರಿ MLC ಆಗಲಿಕ್ಕೆ ಪಾರ್ಟಿ ನನಗೆ ಅವಕಾಶ ಮಾಡಿಕೊಟ್ಟಿತ್ತು. 5 ಸರ್ತಿ ಕ್ಯಾಬಿನೆಟ್ ನನಗೆ ಅವಕಾಶ ಮಾಡಿಕೊಟ್ಟಿತ್ತು. ಇವತ್ತು ಪಾರ್ಲಿಮೆಂಟಿಗೆ ನಿಲ್ಲಬೇಕು ಅನ್ನೋದು ಪಾರ್ಟಿ ಸೂಚನೆ ಆಗಿತ್ತು. ಆ ಸೂಚನೆ ಹಿನ್ನೆಲೆಯಲ್ಲಿ ನಾನು ಇವತ್ತು ಸ್ಪರ್ಧೆ ಮಾಡಿದ್ದೇನೆ. ಜನರಿಗೆ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ಜನಪರವಾದಂಥ ಕೆಲಸಗಳನ್ನು ಮಾಡ್ತೇನೆ. ಧನ್ಯವಾದ ಸರ್. ಇದಿಷ್ಟು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ನೋಡಿ, ಪ್ರತಿ ಹಂತದಲ್ಲಿಯೂ ಕೂಡ ಎಷ್ಟೊಂದು ಕುತೂಹಲ ಮನೆ ಮಾಡಿದೆ ಅಂತಂದ್ರೆ, ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ದೀರಿ ಸಂಭಾವ್ಯ ಸಚಿವರ ಪಟ್ಟಿಯನ್ನು. ಯಾರ್ಯಾರು ಸಚಿವರಾಗ್ತಾರೆ, ಯಾರಿಗೆ ಯಾವ ವಿಚಾರಗಳ ಆಧಾರದ ಮೇಲೆ ಪ್ರಾಶಸ್ತ್ಯ ಸಿಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಸ್ಮೃತಿ ಇರಾನಿ ಅವರು ಪರಾಭವಗೊಂಡ್ರು, ಆದರೂ ಕೂಡ ಅವ್ರನ್ನ ರಾಜ್ಯಸಭೆಯ ಸದಸ್ಯರನ್ನಾಗಿ ಮಾಡಿ ಮತ್ತೆ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಳ್ತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇನ್ನು ಸುಧಾಂಶು ತ್ರಿವೇದಿ ಅವರು ಅಪ್ಪಟ ವಾಂಗ್ಮಿ, ಅವರು ಮಾತಾಡ್ತಿದ್ರೆ ಡಿಬೇಟ್ಗಳಿಗೆ ಬರ್ತಿರ್ತಾರೆ, ಜೊತೆಗೆ ತಮ್ಮ ಪಕ್ಷವನ್ನು ಅಡ್ರೆಸ್ ಮಾಡ್ತಿರುವಂಥ ಟೈಮ್ನಲ್ಲಿಯೂ ಕೂಡ ಹಲವು ವಿಚಾರಗಳನ್ನು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸ ಮಾಡಲ್ಲ ಅವರು. ವಿತ್ ಫ್ಯಾಕ್ಟ್ಸ್, ವಿತ್ ಫಿಗರ್ಸ್, ವಿತ್ ಡಿಜಿಟ್ಸ್ ಅವರು ಮಾತಾಡುವಂಥದ್ದು. ಸೊ ಅವರಿಂದ ಸಹಜವಾಗಿ ಸಾಕಷ್ಟು ನಿರೀಕ್ಷೆ ಇದೆ. ಉತ್ತರ ಭಾರತದಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ, ದಕ್ಷಿಣ ಭಾರತದಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ ಅಂತ ಬಂದಾಗ ಕೇರಳದಲ್ಲಿ ಒಂದು ಖಾತೆಯನ್ನು ತೆರೆದ್ರಲ್ಲ ಗೋಪಿಚಂದ್, ಸುರೇಶ್ ಗೋಪಿ, ಏನು ಸಿಗುತ್ತೆ ಅವ್ರಿಗೆ ಅಂತೇಳಿ ಒಂದು ಕುತೂಹಲ ಇದೆ. ಕೊಡ್ತಾರಾ ಅಂತೇಳಿ ಅಟ್ಲೀಸ್ಟ್ ಅವ್ರಿಗೆ MOS ಸಿಗಬೇಕು ಅನ್ನೋ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಇನ್ನೊಂದು ಔಟ್ ಆಫ್ ಬಾಕ್ಸ್ ಅನ್ಸ್ಬೋದು ನಾಗೇಂದ್ರ ಬಾಬು ನಿಮಗೆ. ತಮಿಳ್ನಾಡಲ್ಲಿ ಯಾವ ಖಾತೆಯನ್ನು ತೆರೀಲಿಲ್ಲ, ಆದರೆ ಒಳ್ಳೆ ಪರ್ಫಾರ್ಮೆನ್ಸ್. ಬಹುಶಃ ಅಣ್ಣಾಮಲೈ ಅವ್ರನ್ನ ಮಿನಿಸ್ಟರ್ ಮಾಡಿ ಪಕ್ಷ ಸಂಘಟನೆಗೆ ಅನುಕೂಲ ಮಾಡೋ ರೀತಿಯಲ್ಲಿ ಏನಾದರೂ, ನಾನು ಔಟ್ ಆಫ್ ದ ಬಾಕ್ಸ್ ಅಂತ ಮೊದಲೇ ಹೇಳಿದೆ. ಸೊ ಆ ರೀತಿಯ ಲೆಕ್ಕಾಚಾರಗಳು ಇರ್ಬೋದಾ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಲೀಡ್ ಅಷ್ಟೇ 15,000. ತಮಿಳ್ನಾಡಲ್ಲಿ ಈ ಥರ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಒಂದು ರಾಷ್ಟ್ರೀಯ ಪಕ್ಷ ಫೈಟ್ ಕೊಡುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ನೋಡೋಣ ಏನೆಲ್ಲ ಆಗುತ್ತೆ ಬೆಳವಣಿಗೆಗಳು. 12 ಗಂಟೆ ಅಥವಾ 1 ಗಂಟೆ ಅಷ್ಟೊತ್ತಿಗೆ ಒಂದು ಪೋರ್ಟ್ಫೋಲಿಯೋ ಒಂದು ಹೊರ ಬರ್ಬೋದು.